ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಕೆರೆಗೆ ಬಿದ್ದಿದೆ ಕಾರು. 4ವರಿಗೆ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನಿಂದ ಮೈಸೂರು ಕಡೆ ಹೋಗ್ತಾ ಇದ್ದ ಸ್ಕೋಡಾ ಕಾರಿದು ಓವರ್ ಸ್ಪೀಡ್ ನಿಂದ ನೋಡ್ತಾ ಇದ್ದ ಹಾಗೆ ಕೆರೆಗೆ ಬಿದ್ದಿದೆ ಕಾರು. ಬೆಂಗಳೂರು ಮೈಸೂರು ದಶಪಥ ರಸ್ತೆಯಲ್ಲಿ ಹಲವು ವಾಹನ ಸವಾರರು ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡ್ತಾರೆ. ಅದೇ ರೀತಿಯ ಸನ್ನಿವೇಶ ಇಲ್ಲಿದೆಯಾ? ಓವರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದ ಕಾರ್ನ ನೀವು ನೋಡ್ತಾ ಇದ್ದೀರಾ. ಫಿಲ್ಮಿ ಸ್ಟೈಲ್ ನಲ್ಲಿ ಕೆರೆಗೆ ಹೋಗಿ ಬಿದ್ದಿದೆ. ರಸ್ತೆಯಿಂದ ಎಗರಿ ಕೆರೆಗೆ, ಪಕ್ಕದಲ್ಲಿರೋ ಕೆರೆಗೆ ಬಿದ್ದಿರೋದನ್ನ ನೀವು ನೋಡ್ತಾ ಇದ್ದೀರಾ. 4 ಜನರಿಗೆ ಗಂಭೀರ ಗಾಯ ಆಗಿದೆ. ನೋಡ್ತಾ ಇದ್ದಾಗೆ ಕೆರೆಗೆ ಬಿದ್ದಿದೆ ಕಾರು. ಅದೃಷ್ಟವಶಾತ್ ಆ ಕಾರಿನ ಮುಂಭಾಗದಲ್ಲಿದ್ದ ಕಾರ್ ಪಾಸ್ ಆಗಿದೆ. ಒಂದು ವೇಳೆ ಆ ಕಾರಿಗೆ ಗುದ್ದಿದ್ದಿದ್ರೆ ಆ ಕಾರ್ನಲ್ಲಿ ಇದ್ದವರಿಗೂ ಏಟಾಗೋ ಸಾಧ್ಯತೆ ಇರ್ತಾ ಇತ್ತು. ಡಿವೈಡರ್ಗೆ ಗುದ್ದಿದ ರಭಸಕ್ಕೆ ಕೆರೆಗೆ ಬಿದ್ದಿದೆ ಕಾರು. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೂದಲೆಳೆ ಅಂತರದಲ್ಲಿ ಒಂದು ಕಾರ್ ಮಿಸ್ ಆಗಿದೆ. ಇಲ್ಲಾಂದ್ರೆ ಈಗ ಕೆರೆಗೆ ಬಿದ್ದಿರೋ ಕಾರು ಮುಂದೆ ಪಾಸ್ ಆದ ಕಾರಿಗೂ ಡಿಕ್ಕಿ ಹೊಡೆಯೋ ಸಾಧ್ಯತೆ ಇತ್ತು. ಓವರ್ ಸ್ಪೀಡ್ ನಿಂದ ನೋಡ್ತಾ ಇದ್ದ ಹಾಗೆ ಕೆರೆಗೆ ಕಾರ್ ಬಿದ್ದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ನಂತರ ಸೀದಾ ಟರ್ನ್ ಆಗಿ ಕೆರೆಗೆ ಬಂದು ಬಿದ್ದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಬಿದ್ದ ರಭಸಕ್ಕೆ ಒಳಗೋಗಿದೆ ಪೂರ್ತಿಯಾಗಿ. ರಸ್ತೆಯಿಂದ ಏಕಾಏಕಿ ಜಂಪ್ ಆಗಿ ಕೆರೆಗೆ ಬಿದ್ದಿದೆ. ಸ್ಪೀಡ್ ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನ ನಾವು ಅಂದಾಜು ಮಾಡಬಹುದಾಗಿದೆ. ಬೆಂಗಳೂರು ಮೈಸೂರು ದಶಪಥ ರಸ್ತೆಯಲ್ಲಿ ಓವರ್ ಸ್ಪೀಡ್ ನಿಂದಾಗಿ ಆಗುವ ಅಪಘಾತಗಳ ಸಂಖ್ಯೆಯೇ ಜಾಸ್ತಿ ಇದೆ. ಡಿವೈಡರ್ಗೆ ಫಸ್ಟ್ ಏಟ್ ಬೀಳುತ್ತೆ. ಡಿವೈಡರ್ಗೆ ಗುದ್ದಿದ ನಂತರ ಕಾರು ಸೀದಾ ಹೋಗಿ ಕೆರೆಗೆ ಬೀಳುತ್ತೆ. ಅದೃಷ್ಟವಶಾತ್ ಈ ಕಾರಿನ ಮುಂದೆ ಇದ್ದ ಕಾರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ಈ ಕೆರೆಗೆ ಬಿದ್ದ ಕಾರ್ನಲ್ಲಿದ್ದ 4 ಜನರಿಗೆ ಗಂಭೀರ ಗಾಯಗಳಾಗಿವೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.